ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ರೆಡಿ ಆಗೇನು ನೋಡ್ರಿ. ಇವಾಗ ರಾತ್ರಿ 11 ಗಂಟೆ ಆಗೈತೆ ರೀ ಟೈಮ್. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ವ್ಲಾಗ್ ಅಂದ್ರೇನ ನಾವು ಶ್ರೀಶೈಲಕ್ಕೆ ಹೊಂಟೇವಿ ರೀ, ನಮ್ಮ ಮನೆ ದೇವರಿಗೆ. ಈಗ ಒಂದು ಸ್ವಲ್ಪ ಫ್ರೀ ಅದೇವಿ, ಟೈಮ್ ಸಿಕ್ಕತಿ. ಹೊಲ್ದಾನ ಕೆಲಸ ಏನೂ ಇಲ್ಲ, ಕಡ್ಲಿ ಬರೋ ಮಟ್ಟ. ಹೀಗಾಗಿ ಹೋಗಿ ಬಂದ್ರಾತ. ಮಕ್ಕಳ ಸ್ಕೂಲೂ ಸೂಟಿ ಅದಾವೆ 2-3 ದಿವಸ. ಹೀಗಾಗಿ ಹೊಂಟೇವಿ ರೀ. ಸಮ್ಮು, ಸುಜ್ಜು, ನಮ್ಮ ಮನೆಯಾರು, ಇನ್ನೊಂದು ಸ್ವಲ್ಪ ಜನ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ನು ಹೊಂಟೇವ್ರಿ. ಬರ್ರಿ, ನಮ್ದು ಯಾವ ಥರ ಇರ್ತಿ ಟ್ರಿಪ್ ನೋಡ್ರಿ ಅಂತ. ನಮ್ಮ ಶ್ರೀಶೈಲ ಮನೆ ದೇವ್ರನ್ನ ನೀವು ದರ್ಶನ ಮಾಡಿರಿ, ನಿಮಗೂ ಒಳ್ಳೇದಾಗಲಿ ಎಲ್ಲರಲ್ಲಿ ಅಂತ ಹಾರೈಸ್ತಾ ಹೋಗಿ ಬರೋಣ ಬರ್ರಿ. ನಾವು ಬೆಳಗ್ಗೆ ಇವಾಗ 6 ಗಂಟೆಗೆ ಐತ್ರಿ ಮಂತ್ರಾಲಯಕ್ಕೆ ಬಂದೀವಿ ರೀ. ಮಂತ್ರಾಲಯದೊಳಗೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿರ್ತೀವಿ ರೀ ನಾವು. ಇದು ಮಂತ್ರಾಲಯ ರೀ. ನಮಗೆ ದೇವ್ರನ್ನ ವಿಡಿಯೋ ಮಾಡೋಕೆ ಬಿಡಂಗಿಲ್ಲ ರೀ ಅಲ್ಲಿ ಗರ್ಭಗುಡಿ ಒಳಗೆ. ಹೊರಗಿಂದಷ್ಟು ವಿಡಿಯೋ ಮಾಡ್ತೀನಿ ರೀ ನಾನು. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಮಾಡ್ತೀನಿ. ಬರ್ರಿ, ರಾಘವೇಂದ್ರ ಸ್ವಾಮಿ ದರ್ಶನ ತಗೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಎಲ್ಲರೂ ದೇವಸ್ಥಾನವನ್ನು ತೋರಿಸ್ತೇನೆ ರೀ ಎಲ್ಲರಿಗೂ. ಅದರ ಒಳಗಿನ ದೇವ್ರು ಮಾತ್ರ ತೋರ್ಸೋಕ್ಕಾಗೋದಿಲ್ಲ ರೀ. ಯಾಕಂದ್ರೆ ದೇವ್ರನ್ನ ವಿಡಿಯೋ ಮಾಡಿದ್ರೆ, ಫೋಟೋ ಮಾಡಿದ್ರೆ ಅದರ ಶಕ್ತಿ ಹೋಗ್ತದಂತ ಹೇಳ್ತಾರೆ. ಹೀಗಾಗಿ ಒಂದು ರೀಸನ್ ಇರೋದ್ರಿಂದ ಅವರು ವಿಡಿಯೋ ಮಾಡೋಕೆ ಬಿಡಂಗಿಲ್ಲ ರೀ ನಮ್ಗೆ. ಅಷ್ಟು ಬೇರೆ ಏನೂ ಉದ್ದೇಶ ಇರೋಂಗಿಲ್ಲ ಅವ್ರದ್ದು. ದೇವಸ್ಥಾನದ ದ್ವಾರ ಬಾಗಿಲ ಇದೆ ನೋಡ್ರಿ, ಇದೇ ದೇವಸ್ಥಾನ. ಒಳಗೆ ಗರ್ಭಗುಡಿ ಐತ್ರಿ. ಗರ್ಭಗುಡಿವರೆಗೂ ಮಾಡ್ತೀನಿ, ಅದ್ರ ಒಳಗಿನಿಂದ ಮಾಡಂಗಿಲ್ಲ ರೀ ನಾನು. ಇದು ದ್ವಾರ ಬಾಗಿಲ ದಾಟಿದೀವಿ ರೀ. ಇಲ್ಲೇ ಕಿವಿಗೆ ನಿಂತೇವ್ರಿ. ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ. ಯಾಕಂದ್ರೆ ಸಂಕ್ರಮಣಕ್ಕೆ ಎಲ್ಲರೂ ಭಾಳ ಜನ ಅಲ್ಲೇ ಬರ್ತಾರೆ ರೀ. ಹೊಳೆ ಐತಿ, ಹೊಳ್ಯಾಗ ನೀರಿಲ್ಲ ರೀ, ಆದ್ರೆ ದರ್ಶನ ಮಾಡ್ಕೊಳಕ್ಕೆ ಬರ್ತಾರೆ ಶ್ರೀಶೈಲ ಮಂತ್ರಾಲಯ. ಯಾಕಂದ್ರೆ 2-3 ದಿವಸ ಗೌರ್ಮೆಂಟ್ ಹಾಲಿಡೇನೂ ಇದ್ದು ರೀ. ಹೀಗಾಗಿ ಭಾಳ ರಶ್ ಇತ್ತು ರೀ. ಇದು ಒಳಗಿನ ಗರ್ಭಗುಡಿ ಕಡೆ ಕ್ಯೂ ನೋಡ್ರಿ. ಅಲ್ಲೇ ಕಿಟಕಿ ಒಳಗೆ ಕಾಣಿಸ್ತೈತಲ್ಲ, ಅಲ್ಲೇ ಇನ್ನೂ 10 ಸ್ಟೆಪ್ ಅದಾವ್ರಿ. ಇದು ಗೋಪುರ ನೋಡ್ರಿ, ರಾಘವೇಂದ್ರ ಸ್ವಾಮಿ ಗೋಪುರ ಇದೆ. ಹೊರಗಿಂದ್ರಿ ಇದೆ, ಹೊರಗಿನ ಕ್ಯೂ ರೀ ಇದೆ. ಅದು ಒಳಗಿನ ಕ್ಯೂ 10 ಲೈನ್ ಐತ್ರಿ. ಇದು ಹೊರಗಿನ ಕ್ಯೂನು ಒಂದು 6-7 ಲೈನ್ ಇದ್ದು ರೀ ಅವು.
ಇದು ಹೊಳೆ ನೋಡ್ರಿ, ಫುಲ್ ಅಂದ್ರೆ ಫುಲ್ ತುಂಬಿರ್ತೈತೆ ರೀ ಇದು ಮಳೆಗಾಲದೊಳಗೆ. ಈ ವರ್ಷ ಮಳೆನೂ ಕಡಿಮೆನೇ ಇರಲ್ರಿ, ಹಿಂಗಾಗಿ ಹೊಳ್ಯಾಗ ಒಂದು ಸ್ವಲ್ಪ ನೀರು ಇದ್ದಿದ್ದಿಲ್ಲ ರೀ, ಅಲ್ಲೆಲ್ಲೆಲ್ಲ ಸ್ವಲ್ಪ ನಿಂತಿದ್ದು ಅಷ್ಟೇ. ಫುಲ್ ಅಂದ್ರೆ ಫುಲ್ಲು ತುಂಬಿರ್ತೈತೆ ರೀ, ನೋಡಾಕ ಒಂದು ಚಂದ ಕಾಣಿಸ್ತಿರ್ತೈತೆ ರೀ ಇದು. ಈ ಸರ ನೀರೇ ಇಲ್ಲ ನೋಡ್ರಿ ಒಂದು ಸ್ವಲ್ಪ. ರೋಡ್ಗಳಿಗೆ ಅಡ್ಡವಾಗಿ ತಮ್ಮ ವಾಹನಗಳನ್ನು ನಿಲ್ಲಿಸಬಾರದು. ಪೊಲೀಸ್ ಮತ್ತು ಸೆಕ್ಯೂರಿಟಿ ಅವರಿಗೆ ಸಹಕರಿಸಬೇಕು. ವಾಹನದ ಸಂಖ್ಯೆ KA12AJ6729. ನೋಡಿ ಹತ್ತಕ್ಕೆ ಇಟ್ಕೋ, ಹಿಂಗೆ ಏನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. వాహనదారులకు ముఖ్య సూచన, వాహనదారులు తమ యొక్క వాహనాలను కార్ పార్కింగ్ మాత్రమే నిలపగలరు. ನಮ್ಮ ಕಡೆ ಐತೆ ನಾವು ಮಂತ್ರಾಲಯದೊಳಗೆ ಏನು ರೂಮ್ ಗೀಮ್ ಏನೂ ಮಾಡಲಿಲ್ಲ ರೀ, ದರ್ಶನ ಬೇಗನ ಆತು. ಹಿಂಗಾಗಿ ಮುಗಿಸ್ಕೊಂಡು ಎಲ್ಲರ ಟಿಫಿನ್ ಮಾಡ್ಕೊಂಡು ಹೋದ್ರಾತಂಥೇಳಿ ಹೊರಟೀವಿ ನೋಡ್ರಿ. ಅಂದ್ರೆ ಶ್ರೀಶೈಲಕ್ಕೆ ಇನ್ನೂ 4 ತಾಸು ಆಗ್ತೈತಂದ್ರೆ ರೀ, ನಮ್ಮ ಮನೆಯವ್ರು 4-5 ತಾಸು ಆಗ್ತೈತಂದ್ರೆ. ಹಿಂಗಾಗಿ ಬೇಗ ಹೋಗ್ಬೇಕು. ಅಲ್ಲಿ ಘಾಟ್ ಸೆಕ್ಷನ್ನಿಗೆ 6 ಗಂಟೆ ಅಂದ್ರೆ ಇರ್ಬೇಕು ರೀ. ಅಲ್ಲಿ 6 ಗಂಟೆನೋ 8 ಗಂಟೆ ಮಟ್ಟ ಅಷ್ಟೇ ಐತ್ರಿ, ಆಮೇಲೆ ಬಿಡಂಗೆ ಇಲ್ಲರಿ ಅಲ್ಲಿ ಒಳಗೆ. ಘಾಟ್ ಸೆಕ್ಷನ್ನ ಒಂದು 100 ಕಿಲೋಮೀಟ್ರ್ ಮೇಲೆ ಐತ್ರಿ ಅದು, ಪೂರ್ತಿ ಕಾಡ ಐತ್ರಿ ಅದು. ಹೀಗಾಗಿ ನಾವು ಬೇಗನೆ ಹೋಗ್ಬಿಟ್ಟಿವಿ ರೀ. ಟಿಫಿನ್ ಮಾಡಿಕೊಂಡು ಹೊರಟ್ರಾತಂಥೇಳಿ ಹೊಂಟೀವಿ ನೋಡ್ರಿ. ನಾವು ಕರ್ನಾಟಕ ದಾಟಿ ಹೋಗ್ಯೇವು ನೋಡ್ರಿ. ಅಂದ್ರೆ ಕರ್ನಾಟಕದೊಳಗೆ ಇಲ್ಲರಿ, ಅದು ಆಂಧ್ರದೊಳಗೆ ಬರುತ್ತೆ. ಬಳ್ಳಾರಿ ದಾಟುತ್ತಲೇನ ನಮ್ಮ ಕರ್ನಾಟಕ ಬಾರ್ಡ್ರ್ ಮುಗೀತು ರೀ, ಆಂಧ್ರ ಸ್ಟಾರ್ಟ್ ಆಗ್ತದೆ ರೀ. ಇಲ್ಲಿಂದ ಫುಲ್ 150 ಕಿಲೋಮೀಟ್ರ್ ಏನೋ ಫುಲ್ಲು ಫಾರೆಸ್ಟ್ ಐತಂತ್ರಿ. ಫುಲ್ಲು ಕಾಡ ರೀ ಇಲ್ಲಿ. ಏನು ಒಂದು ಮನೆ ಇಲ್ಲ, ಏನೂ ಇಲ್ಲರಿ. ಪ್ರಾಣಿಗಳು ಅದಾವ ಅಂತ ಹೇಳಿ ಬೋರ್ಡ್ ಹಾಕ್ಯಾರ ರೀ. ಸಿಂಹ, ಕರಡಿ ಎಲ್ಲನೂ ಅದಾವ ಅಂತ ಹೇಳಿ ಬೋರ್ಡ್ ಹಾಕ್ಯಾರ. ಮಂಕೀಸ್ ಅಂತೂ ಭಾಳ ಇದ್ದು ರೀ ರೋಡ್ ಮ್ಯಾಗ. ಎಲ್ಲರೂ ಬಾಳೆಹಣ್ಣು ಏನೇನೋ ಸ್ವೀಟ್ಸ್ ಅದು ಕೊಡಾತಿದ್ರು ಅವಕ್ಕೆ. ಹೀಗಾಗಿ ಅವು ರೋಡ್ ಮ್ಯಾಗನೇ ಜಾಸ್ತಿ ಇದ್ದು ರೀ.
ಎಷ್ಟು ಕಿಲೋಮೀಟ್ರ್? 20 ಕಿಲೋಮೀಟ್ರ. ಶ್ರೀಶೈಲ ಇನ್ನೂ 3 ತಾಸಿನ ದಾರಿ ಇತ್ತು ರೀ. ಹೀಗಾಗಿ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡ್ರಾತಂತೇಳಿ ಮಧ್ಯಾಹ್ನ ಊಟ ಮಾಡತ್ತೀವಿ ರೀ. ಅಲ್ಲಿ ಒಂದು ಚಲೋ ಹೋಟೆಲ್ ಇತ್ತು, ಅಲ್ಲೇ ಮಾಡ್ಕೊಂಡು ಹೋದ್ರಾತಂತೇಳಿ ಊಟನೂ ಮಾಡ್ಕೊಂಡೀವಿ ರೀ.